ಬಿಗ್ ಬಾಸ್ ಮನೆಗೆ ಹೋಗೋ ಮುಂಚೆ ಸಿರಿ ಏನು ಅನ್ಕೊಂಡಿದ್ರು, ಬರಬೇಕಾದ್ರೆ ಏನು ಅನ್ಕೊಂಡು ಬಂದ್ರಿ? ಹೋಗಬೇಕಾದ್ರೆ ನಾನು ಅಂದ್ಕೊಂಡಿದ್ದಿದೆ, ಇದು ನನ್ನ ವ್ಯಕ್ತಿತ್ವ, ಇದನ್ನು ಜನಕ್ಕೆ ನಾನು ತೋರಿಸ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಶನಲ್ಲೂ ನನ್ನ ವ್ಯಕ್ತಿತ್ವನ ನಾನು ಬಿಟ್ಕೊಡ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆಟಕ್ಕೋಸ್ಕರ ಆಗಲಿ ಅಥವಾ ಅಲ್ಲಿನ ಮಾತುಗಳಿಗೆ ಒಳಪಡಿ ಯಾವುದೂ ಆಗಬಾರ್ದು ಅಂತಲೇ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೆ ನಾನು. ಅಲ್ಲಿ ಇದ್ದಾಗಲೂ ಅದೇ ಥರನೇ ಆಡಿದೆ. ಬಿಕಾಸ್ ಆ ಥರ ಇರೋದು ತುಂಬ ಕಷ್ಟ ಆಗುತ್ತೆ. ಪ್ರತಿ ವಾರ ನಾಮಿನೇಟ್ ಆಗ್ತೀರಿ, ಪ್ರತಿ ವಾರ ಅದನ್ನೇ ಹೇಳ್ತಾರೆ, ಸೇಫ್ ಅಂತಾರೆ. ನಂಗೆ ಸೇಫ್ ಅಂತ ಅರ್ಥನೇ ಆಗಲಿಲ್ಲ. ಆ್ಯಕ್ಚುಲಿ ಸೇಫಾಗಿ ಆಡಿದಿದ್ರೆ ನಾನು ನಾಮಿನೇಟ್ ಆಗಬಾರ್ದು. ಪ್ರತಿ ವಾರ ನನ್ನನ್ನು ನಾಮಿನೇಟ್ ಮಾಡ್ತಾ ಅವ್ರು ಸೇಫ್ ಆಗ್ತಿದ್ರು. ಬಿಕಾಸ್ ಐ ಡೋಂಟ್ ಆಸ್ ದೆಮ್, ನಾನು ಅವ್ರನ್ನ ಕೇಳೋದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಬೇರೆಯವ್ರನ್ನ ಮಾಡಿದ್ರೆ ಏನಾದರೂ ಆಗ್ಬೋದು, ಜಗಳ ಆಗ್ಬೋದು ಅಂದ್ಕೊಂಡ್ರು. ಅವ್ರು ಸೇಫ್ ಆಡ್ಕೊಂಬರ್ತಾಯಿದ್ರು ಆ್ಯಂಡ್ ಡಿಗ್ನಿಫೈಡ್ ಆಗಿ ಉತ್ತರ ಕೊಡ್ತಾರೆ ಅಂತ. ದಟ್ ಈಸ್ ಮೈ ನೇಚರ್, ನನ್ನ ಕ್ಯಾರೆಕ್ಟರ್ ಅದು. ಅದಕ್ಕೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಹೇಳೋದು, ಈಗ ಎಷ್ಟೋ ವಾರಗಳು ಎಲ್ಲರೂ 5-5 ವಾರ 6-6 ವಾರ ಸೇಫ್ ಆಗ್ತಾ ಬರ್ತಿದೆ. ತುಕಾಲಿ ಅವರು 5-6 ವಾರದಿಂದ ನಾಮಿನೇಟ್ ಆಗಿರಲಿಲ್ಲ, ನಮ್ರತಾ ಆಗಿರಲಿಲ್ಲ. ಅವರೆಲ್ಲ ಆಗಬೇಕು, ಎಲ್ಲರೂ ಆದಾಗಲೇ ತಾನೇ ಗೊತ್ತಾಗತ್ತೆ. ಪ್ರತಿ ವಾರ ಆಗ್ತಾನೆ ಬರ್ತಿದ್ದೆ. ಬಟ್ ಎವ್ರಿ ವೀಕ್ ಐ ಯೂಸ್ ಟು ಗೆಟ್ ಸ್ಟ್ರಾಂಗರ್. ನೀವು ಸೇವ್ ಆಗಿದ್ದೀರಾ ಅಂದ ತಕ್ಷಣ ಖುಷಿ ಆಗಿಬಿಡೋದು. ಅಂದರೆ ಬಿಗ್ ಬಾಸಲ್ಲಿ ಈ ಥರ ಕ್ಯಾರೆಕ್ಟರ್ ಕೂಡ ಇರಬಹುದು. 12 ವಾರ ಏನಿದ್ದೀನಿ ನಾನು, ಈ ಥರನೂ ಜನ ಇಷ್ಟಪಡ್ತಾರೆ ಅನ್ನೋದು. ಹೊರಗಡೆ ಬರಬೇಕಾದ್ರೆ ಐ ವಾಸ್ ಹ್ಯಾಪಿ. ಅಲ್ಲಿ ಎಲ್ಲರೂ ಜೆನ್ಯೂನಾಗಿ ಕಣ್ಣೀರು ಹಾಕ್ತಿದ್ರು ನನಗೋಸ್ಕರ. ಆ ಪ್ರೀತಿ ಗಳಿಸಿದ್ದೀನಿ ಅಂತ ಖುಷಿ ಆಗ್ತಿತ್ತು. ಹೊರಗಡೆ ಬಂದೆ, ನನ್ನ ಮನೆಯವನ್ನೆಲ್ಲ ನೋಡಿದ್ರೆ, ಅಮ್ಮ ನೋಡಿದ ತಕ್ಷಣ ಅವರೆಲ್ಲ ಹೇಳಿದ್ರು, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನೀನು ಹೇಗೆ ಹೋದ್ಯೋ, ನೀನು ಹಾಗೆ ಅದೇ ಒಂದು ಇದರಲ್ಲಿ ಬಂದಿದೆಯಾ ವಾಪಸ್ಸು, ನಂಗೆ ತುಂಬ ಹೆಮ್ಮೆ ಆಗುತ್ತೆ ಅಂತ. ಆಮೇಲೆ ಅಭಿಮಾನಿಗಳನ್ನ ಮಾತಾಡಿದ್ದು, ನಿಮ್ಗಳ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಆಗಿದ್ದು ಎಲ್ಲ ಕೇಳಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಸೊ ಈ ಕ್ಷಣಕ್ಕೆ ಬಿಗ್ ಬಾಸ್ನ ಈ ಜಾಗನ ಮಿಸ್ ಮಾಡ್ಕೋತೀನಿ ಅಂದರೆ ಯಾವುದು? ಮನೆ ಒಳಗ ಗಾರ್ಡನ್ ಏರಿಯಾ ಅನಿಸುತ್ತೆ ತುಂಬ. ಆ್ಯಂಡ್ ಒಂದು ಹರಟೆ ಕಟ್ಟೆ ಅಂತ ಇನಿಷಿಯಲಿ ನಾವು ಮಾತಾಡ್ತಾ ಕೂತಿರ್ತಿದ್ವಿ, ಅದು ಒಂದು ಮಿಸ್ ಆಗುತ್ತೆ. ಪದೇ ಪದೇ ನೆನಪಾಗ್ತಾ ಇದೆ, ಇಲ್ಲಿ ಫುಡ್ಡನ್ನು ಅಡುಗೆ ಮನೆಯಲ್ಲಿ ತಿಂತಾ ಇದ್ದಂಥ ಈ ಫುಡ್ ನನಗೆ ನೆನಪಾಗ್ತಿದೆ ಅಂದರೆ ಯಾವುದು? ಅಯ್ಯೋ, ನಾನು 3 ಹೊತ್ತು ಚಪಾತಿ ಲಟ್ಸೋದೇ ನೆನಪಾಗತ್ತೆ. ನಾನು ಹೇಳಿದೆ, ಮನೆಗೆ ಹೋದರೂ ನಾನು ಹಿಂಗೆ ಅಂತ ಇರ್ತೀನೇನೋ ಮನಿದ್ರೇಲೂ ಕೂಡ ಅಂತ. ಏನು 50 ಚಪಾತಿ, ಎಷ್ಟು 85 ಡೇಸ್ 86 ಡೇಸ್ ಬರೀ ಚಪಾತಿ. ಬೆಳಗ್ಗೆ ಅದು ಚಪಾತಿ ಮಾಡು, ರಾತ್ರಿ ಅದು ಚಪಾತಿ ಮಾಡು, ಅಷ್ಟು ಜನಕ್ಕೆ ಮಾಡು, ಅದೇ ನೆನಪಾಗುತ್ತೆ. ಈಗ ಚಪಾತಿ ಅಂದ್ರೇ ನಾನು ಅಂದೆ ಅಮ್ಮಂಗೆ, ನಾನು ಬಂದ ತಕ್ಷಣ ಮಾತ್ರ ಚಪಾತಿಗಂತೂ ನಾನು ಒಂದು ತಿಂಗಳು ಆ ಕಡೆಗೆ ಬರೋದಿಲ್ಲ ಅಮ್ಮ, ನೀನೇ ಮಾಡು ಅಂತ. ಸೊ ಊಟ ಅಂದರೆ ಚಪಾತಿನೇ ನೆನಪಾಗೋದು ನನಗೆ. ಸೊ ಇದನ್ನು ಮಿಸ್ ಮಾಡ್ಕೋತೀನಿ ನಾನು ಬಿಗ್ ಬಾಸ್ ಮನೇಲಿ, ಏರಿಯಾಗಳಲ್ಲ, ಇದನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ಈ ಮೂಮೆಂಟ್ ಆಗಿರ್ಬೋದು ಅಥವಾ ಈ ಥಿಂಗ್ಸ್ ಆಗಿರ್ಬೋದು ಮಿಸ್ ಮಾಡ್ಕೋತಿದ್ದೀನಿ ಅಂದರೆ ಯಾವುದು? ಒಂದು ಬೆಳಗ್ಗೆ ಹೊತ್ತು ಹಾಡು ಹಾಕಿ ನಮ್ಮನ್ನು ಎಬ್ಬರಿಸ್ತಾ ಇದ್ದಿದ್ದು. ಆಮೇಲೆ ನಾವು ಅದೇನಿದ್ರೆ ಕಣ್ಣಲ್ಲಿ ಬಂದು ಡಾನ್ಸ್ ಮಾಡ್ತಿದ್ವಿ. ಆ್ಯಂಡ್ ಮೈಕ್ ತುಂಬ ಅನಿಸ್ತಾ ಇರುತ್ತೆ. ನಾನು ಸುಮಾರು ಸಲ ಅಯ್ಯೋ ಮೈಕ್ ಹಾಕಿಲ್ವಲ್ಲ ಅಂತ ಅನಿಸುತ್ತೆ. ಸೊ ಅವೆರಡು ತುಂಬ ಮಿಸ್ ಮಾಡ್ಕೋತೀನಿ. ಸೊ ಬಿಗ್ ಬಾಸ್ ಮನೆಯಿಂದ ನೀವು ಕಲ್ತಿರುವಂಥ ಪಾಠ ಏನು? ಲೈಫಲ್ಲಿ ನಾನು ಒಂದು ಚಿಕ್ಕ ವಿಷಯಕ್ಕೆಲ್ಲ ತುಂಬ ಎಕ್ಸೈಟ್ ಆಗಿದ್ದೆ ಇಲ್ಲ. ನಾನು ಊಟ ಎಲ್ಲ ಇಟ್ಟರು ನಾನು ಐ ಆಮ್ ನಾಟ್ ಟೂ ಲೈಕ್ ಆಪ್ಷನ್ಸ್ ಎಲ್ಲ ನಾನೇನು ಜಾಸ್ತಿ ಕೇಳೋದಿಲ್ಲ. ಅಮ್ಮ ಏನು ಕೊಡ್ತಿದ್ದೋ ಅದು ಊಟ ಮಾಡಿಬಿಟ್ಟು ಸುಮ್ಮನೆ ಆಗ್ತಾಯಿದ್ದವಳೇ. ಆಮೇಲೆ ತುಂಬ ಏನೋ ಐಸ್ ಕ್ರೀಮ್ ನೋಡಿದ ತಕ್ಷಣ ವಾವ್ ಅನ್ನೋ ಥರ ಎಲ್ಲ ನಾನು ಅನ್ಕೋತಾ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ಒಂದು ಸಣ್ಣ ವಿಷಯಕ್ಕೂ ಅಷ್ಟು ಎಕ್ಸ್ಪ್ರೆಸಿವ್ ಆಗಿ, ಅಂದರೆ ಮನಸ್ಸಿಂದ ನಾವು ಅದನ್ನು ಅನುಭವಿಸ್ತಾ ಇದ್ವಿ. ಆ್ಯಂಡ್ ಊಟದ ವಿಚಾರ ಆಗಿರ್ಬೋದು, ಟೈಮ್ ವಿಚಾರ ಆಗಿರ್ಬೋದು, ನಮಗೆ ನಾವು ಅಲ್ಲಿ ಪ್ರತಿಯೊಂದು ಮೂಮೆಂಟು, ಈಗ ಏನಿದ್ದೀವಿ ಇಲ್ಲಿ ಪ್ರತಿಯೊಂದು ಮೂಮೆಂಟ್ನೂ ಯು ಶುಡ್ ಎಂಜಾಯ್ ದಟ್. ಬಿಕಾಸ್ ಆ ಕ್ಷಣ ಮತ್ತು ವಾಪಸ್ ಬರೋದಿಲ್ಲ. ಅದು ತುಂಬ ಕಲಿತೆ ಅಲ್ಲಿ ನಾನು. ಯು ಶುಡ್ ಎಂಜಾಯ್ ದಟ್ ಮೂಮೆಂಟ್. ಅದು ವಾಪಸ್ ಬರೋದೇ ಇಲ್ಲ. ಸ್ಕೂಲ್ ಟಾಸ್ಕ್ ಎಲ್ಲ ಕೊಟ್ಟಾಗ ಎಷ್ಟು ನಗಾಡಿದ್ದೀವಿ ಅಂದರೆ ಅಷ್ಟು ಟಯರ್ಡು ಅನ್ನಿಸ್ತಿತ್ತು. ಎಂಡ್ ಆಫ್ ದಿ ಡೇ ಸುಸ್ತಾಗ್ಬಿಡ್ತಿದ್ವಿ ನಾವು. ಬಟ್ ಸ್ಟಿಲ್ ಅಷ್ಟೇ ಎಂಜಾಯ್ ಮಾಡಿದ್ವಿ. ಆಲ್ ದೋಸ್ ಥಿಂಗ್ಸ್ ವಿಲ್ ನೆವರ್ ಕಮ್ ಅಗೇನ್ ಇನ್ ಅವರ್ ಲೈಫ್ ಅಲ್ಲ. ಸೊ ಆ ಮೂಮೆಂಟ್ನ ನೀವು ಎಂಜಾಯ್ ಮಾಡಬೇಕು ಅನ್ನೋದು ತುಂಬಾ ಕಲಿತೆ ಅಲ್ಲಿ ನಾನು. ಸೊ